ನೋಡಿ, ಈ ಸಸ್ಯವನ್ನ ಗಬ್ಬು ಸೇವಂತಿಗೆ, ಅಡ್ಗೆ ಸೊಪ್ಪು, ಗಬ್ಬು ಸಣ್ಣ ಶಾವಂತಿ, ಗಬ್ಬು ಆವಂತಿ ಅಂತೆಲ್ಲ ಕರಿತೀವಿ. ನಿಮ್ಮ ಹಳ್ಳಿ ಕಡೆ ಏನಂತ ಕರಿತೀರೋ ಕಮೆಂಟಲ್ಲಿ ತಿಳಿಸಿ. ನಮ್ಮ ಸುತ್ತಮುತ್ತಲಿನ ಖಾಲಿ ಜಾಗಗಳಲ್ಲಿ, ರಸ್ತೆ ಬದಿಯಲ್ಲಿ ಸಾಮಾನ್ಯವಾಗಿ ಬೆಳೆಯುವ ಒಂದು ವನ್ಯ ಸಸ್ಯ ಇದು. ನೆಲದ ಮೇಲೆಯೇ ಹರಡಿಕೊಂಡು ಬೆಳೆಯುವ ಈ ಗಿಡದ ಹೂಗಳು ನೋಡಲು ಸಣ್ಣ ಗಾತ್ರದ ಸೇವಂತಿಗೆ ಹೂವಿನಂತೆ ಕಾಣಿಸೋದ್ರಿಂದ ಗಬ್ಬು ಸೇವಂತಿ ಅಂತ ಹೆಸರು ಬಂದಿರೋದು. ಈ ಗಬ್ಬು ಸೇವಂತಿ ಅಥವಾ ಗಬ್ಬು ಆವಂತಿ ಅಂತ ಏನು ಕರಿತೀವೋ, ಈ ಗಿಡದ ಎಲೆಗಳನ್ನು ಅರೆದು ರಕ್ತಸ್ರಾವವಾಗುವ ಗಾಯಗಳಿಗೆ ಹಚ್ಚೋದ್ರಿಂದ ರಕ್ತ ನಿಲ್ಲುತ್ತೆ. ಹಾಗೆಯೇ ಗಾಯ ಕೂಡ ಬೇಗನೆ ವಾಸಿಯಾಗುತ್ತೆ. ಹಾಗೆಯೇ ಚರ್ಮದ ಸಮಸ್ಯೆಗಳು ಅಂದರೆ ತುರಿಕೆ ಅಥವಾ ಕಜ್ಜಿ, ಗಜಕರ್ಣ ಇಂಥ ಸಮಸ್ಯೆಗಳಿದ್ದಾಗ ಈ ಅಡ್ಗೆ ಸೊಪ್ಪು ಅಥವಾ ಏನು ಗಬ್ಬು ಆವಂತಿ ಅಂತ ಕರಿತೀವಿ, ಈ ಒಂದು ಎಲೆಗಳನ್ನು ತೊಗೊಂಬಂದು ಚೆನ್ನಾಗಿ ಅರೆದು ಪೇಸ್ಟ್ ಥರ ಮಾಡಿ ಅದಕ್ಕೆ ಸ್ವಲ್ಪ ಅರಿಶಿಣವನ್ನು ಸೇರಿಸಿ ತುರಿಕೆ ಇರುವಂಥ ಜಾಗಕ್ಕೆ ಹಚ್ಚಿದರೆ ಆ ಚರ್ಮದ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಹಾಗೆಯೇ ವಿಷ ನಿವಾರಕವಾಗಿ ಈ ಅಡ್ಗೆ ಸೊಪ್ಪು ಕೆಲಸ ಮಾಡುತ್ತೆ. ಯಾವ ರೀತಿ ಅಂದರೆ ಚೇಳು ಅಥವಾ ಸಣ್ಣ ಪುಟ್ಟ ಕೀಟಗಳು ಕಡಿದಾಗ ಉಂಟಾಗುವ ಉರಿ ಹಾಗೆಯೇ ವಿಷದ ಪ್ರಭಾವವನ್ನು ಕಡಿಮೆ ಮಾಡಲು ಈ ಎಲೆಯ ರಸವನ್ನು ಹಚ್ಚೋದ್ರಿಂದ ಆ ನೋವು ಹಾಗೆಯೇ ಉರಿ ಕೂಡ ಕಡಿಮೆ ಆಗುತ್ತೆ. ಹಾಗೆಯೇ ಈ ಅಡ್ಗೆ ಸೊಪ್ಪಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರೋದ್ರಿಂದ ಬ್ಯಾಕ್ಟೀರಿಯಾ ವಿರೋಧಿ ಅಂದರೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ ಹಾಗೆಯೇ ಉರಿಯೂತ ನಿವಾರಣೆಯನ್ನು ಮಾಡುತ್ತೆ. ಈ ಒಂದು ಸೊಪ್ಪಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಗುಣಗಳು ಸಮೃದ್ಧವಾಗಿರೋದ್ರಿಂದ ರೋಗ ನಿರೋಧಕ ಶಕ್ತಿ ಕೂಡ ಈ ಸೊಪ್ಪಲ್ಲಿ ಹೆಚ್ಚಾಗಿದೆ. ಆಕಸ್ಮಿಕವಾಗಿ ಕೈಕಾಲುಗಳು ಕತ್ತರಿಸಿ ಗಾಯವಾದಾಗ ಅಥವಾ ರಕ್ತ ಸೋರ್ತಾ ಇರುವಾಗ ಈ ಗಿಡದ ಎಲೆಗಳನ್ನು ಕಿತ್ತು ಕೈಯಲ್ಲಿ ಚೆನ್ನಾಗಿ ಉಸುಕಿ ಅದರ ರಸವನ್ನು ಗಾಯದ ಮೇಲೆ ಹಾಕಿದರೆ ತಕ್ಷಣ ರಕ್ತಸ್ರಾವ ಆಗೋದು ನಿಲ್ಲುತ್ತೆ. ಇದಿಷ್ಟೇ ಅಲ್ಲ, ಹಾಗೆಯೇ ಮಹಿಳೆಯರಲ್ಲೇನಾದರೂ ಎದೆಯ ಮೇಲೆ ಏನಾದರೂ ಗಂಟುಗಳು ಅಥವಾ ಎದೆಯ ಮೇಲೆ ಗೆಡ್ಡೆಗಳೇನಾದರೂ ಇದ್ದಾಗ ಈ ಅಡ್ಗೆ ಸೊಪ್ಪಿನ ಎಲೆಯನ್ನು ಚೆನ್ನಾಗಿ ಉಸುಕಿದಾಗ ರಸ ಬರುತ್ತೆ. ಆ ರಸಕ್ಕೆ ಮನೆಯಲ್ಲೇ ಇರುವಂತಹ ಅಂದರೆ ಹರಳೆಣ್ಣೆ, ಏನು ಔಡಲ ಗಿಡದ ಎಣ್ಣೆ ಅಂತ ಕರಿತೀವಿ ಅಥವಾ ಹರಳೆಣ್ಣೆ ಇರುತ್ತಲ್ಲ ಮನೆಯಲ್ಲಿ, ಆ ಎಣ್ಣೆಯನ್ನು ಮಿಶ್ರಣ ಮಾಡಿ ಮನೆಯಲ್ಲಿ ಕಾಟನ್ ಹತ್ತಿ ಇರುತ್ತಲ್ಲ, ಹತ್ತಿಯಲ್ಲಿ ಅದನ್ನು ಅದ್ದಿ ಆ ಏನು ಎದೆ ಮೇಲೆ ಗಂಟುಗಳು ಅಥವಾ ಗೆಡ್ಡೆಗಳು ಇರ್ತವೋ ಅದರ ಮೇಲೆ ಲೇಪನ ಮಾಡ್ತಾ ಬಂದರೆ ಕಾಲಕ್ರಮೇಣವಾಗಿ ಆ ಎದೆ ಮೇಲಿನ ಗಂಟುಗಳ ಒಂದು ನಿವಾರಣೆ ಕೂಡ ಆಗುತ್ತೆ. ಹಾಗೆಯೇ ಈ ಎದೆಗಳು ಸುಳ್ಳು ಅನ್ನುವಂತಹ ಅನುಭವ ಇರುತ್ತಲ್ಲ, ಅಂಥ ಸಮಯದಲ್ಲಿ ಈ ಒಂದು ರಸದ ಒಂದು ಹರಳೆಣ್ಣೆಯನ್ನು ಮಿಶ್ರಣ ಮಾಡಿ ಲೇಪನ ಮಾಡಿ ಆಗ ಜುಮ್ ಅನ್ನುವಂತಹ ಹಾಗೆ ಸುಳ್ಳನ್ನುವಂತಹ ಅನುಭವ ಕೂಡ ಹೋಗುತ್ತೆ. ಹಾಗೆಯೇ ಎದೆಗಳು ತುಂಬ ನೋವಾದಾಗ ಈ ಒಂದು ಸೊಪ್ಪಿನ ರಸವನ್ನು ಹಾಗೆಯೇ ಹರಳೆಣ್ಣೆಯನ್ನು ಮಿಶ್ರಣ ಮಾಡಿ ಆ ನೋವಿರುವಂಥ ಜಾಗದಲ್ಲಿ ಹಚ್ಚಿದಾಗ ಕೂಡ ಆ ನೋವು ಕೂಡ ನಿವಾರಣೆ ಆಗುತ್ತೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ಈ ವಿಡಿಯೋವನ್ನು ಸೇವ್ ಮಾಡಿ ಇಟ್ಕೊಳ್ಳಿ. ಈ ಚಿಕ್ಕ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಪ್ಪದೇ ತಿಳಿಸಿ. ಇನ್ನಷ್ಟು ಅಪ್ಡೇಟ್ಗಾಗಿ ಹಳ್ಳಿ ಮನೆ ಔಷಧಿ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಹಾಗೆಯೇ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ. ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳು.